ಎಕ್ಸಾಂಪಲ್ಗೋಸ್ಕರ ಇದೇ ದೀಪ 2,000 ರೂಪಾಯಿ ಇದ್ರೆ ಅದನ್ನ ನಿಮಗೆ ನೀವು ಹೇಳ್ತೀರ ನನಗೆ 1,500 ರೂಪಾಯಿ ಬೇಕು, ಸೇಮ್ ದೀಪ, ಸೇಮ್ ಸೈಜು, ಸೇಮ್ ಐಟಮ್. ಅವಾಗ ಏನಾಗುತ್ತೆ, ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಚಿನ್ನ ಬೆಲೆ ಇದ್ದಂಗೆ ಐಟಮ್ಸ್. ಇದರಲ್ಲಿ ಇದು ಮೆಟಲ್ ಕಾಪರ್, ಬೇಸ್ ಮೆಟಲ್ ಕಾಪರ್ ಮತ್ತೆ ಜಿಂಕ್ ಮಿಕ್ಸ್ ಮಾಡಿದ್ರೆ ಹಿತ್ತಾಳೆ ಆಗುತ್ತೆ. ಆ ಜಿಂಕ್ 150 ರೂಪಾಯಿ ರೇಟ್ ಇದೆ, ಕಾಪರ್ ಬಂದ್ಬಿಟ್ಟು 800 ರೂಪಾಯಿ ಮೇಲೆ ರೇಟ್ ಇದೆ. ಅದನ್ನು ಮಿಕ್ಸ್ ಮಾಡಿದ್ರೆ ಹಿತ್ತಾಳೆ ತಯಾರಾಗುತ್ತೆ. 20% ಜಿಂಕು 80% ಕಾಪರ್ ಆಗಿದೆ, ಅದು ಒಳ್ಳೆ ಹಿತ್ತಾಳೆ. ಅದೇ ಜಿಂಕು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ ಅದ್ರದ್ದು ಕ್ವಾಲಿಟಿ ಕಡಿಮೆ ಆಗಿಬಿಟ್ಟಿದೆ, ಬಟ್ ಕಾಣೋದ್ರಲ್ಲಿ ಸೇಮ್ ಕಾಣುತ್ತೆ, ಸ್ವಲ್ಪ ಕಲರ್ ಮಾತ್ರ ವೇರಿಯಸ್ ಆಗಿ ಮಾಡಿ ಅಯೋಧ್ಯೆಗೆ ಪ್ರಾಣ ಪ್ರತಿಷ್ಠೆ ಉತ್ಸವದಲ್ಲಿ ಕೊಟ್ಟಿದ್ದೀನಿ. ಸೌತ್ ಇಂಡಿಯನ್ ಅಲ್ಲಿ ನೀವು ಒಬ್ಬರೇ ಮಾಡಿರೋದು? ಒಬ್ಬರೇ ಮಾಡಿದೆ. ಸೌತ್ ಇಂಡಿಯನ್ ಅಲ್ಲ, ಇಂಡಿಯಾದಲ್ಲಿ. ಅದು ಏನಾಗಿದೆ, ನನಗೆ ಒಂದು ಸೌಭಾಗ್ಯ. ಅದು ಯಾವ ಕಡೆಯಿಂದ ಸಿಕ್ಕಿದೆ? ಪೇಜಾವರ ಮಠ ಸ್ವಾಮಿ, ಉಡುಪಿ ಪೇಜಾವರ ಸ್ವಾಮೀಜಿ ಕಡೆಯಿಂದ ನಮಗೆ ಈ ಸೌಭಾಗ್ಯ ಸಿಗಿದೆ. ಅವ್ರ ಕಡೆಯಿಂದ ನನಗೆ ಆರ್ಡರ್ ಬಂದಿದೆ, ನಾವು ಇದನ್ನ ಮಾಡಿಕೊಟ್ಟಿದ್ದೀನಿ. ಅವ್ರ ಕಡೆಯಿಂದ ಅವರೆಲ್ಲ VIPs ಗೆ ಒಂದೊಂದು ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇಂಥ ಐಟಮ್ಸ್, ಇಂಥ ಸೌಭಾಗ್ಯ ನನ್ ಸಿಗಿದೆ. ಯಾಕಂದ್ರೆ ಆ ಜಾಗದಲ್ಲಿ ತುಂಬಾ ಜನ ಕೊಡೋರು ಇದ್ದಾರೆ, ಬಟ್ ಅವ್ರಿಗೆ ಈ ಸೌಭಾಗ್ಯ ಸಿಗ್ಲಿಲ್ಲ. ಅದು ಒಂದು ನಮ್ಮ ಪುಣ್ಯ ಮತ್ತೆ ಕಸ್ಟಮರ್ ಆಶೀರ್ವಾದ. ಯಾಕಂದ್ರೆ ನಮಸ್ತೆ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೌತ್ ಇಂಡಿಯನ್ ಬಿಗ್ಗೆಸ್ಟ್ ಬ್ರಾಸ್ ಮತ್ತೆ ಕಾಪರ್ ಏನು ಡಿಸ್ಟ್ರಿಬ್ಯೂಟರ್ಸು ಮತ್ತೆ ಮ್ಯಾನುಫ್ಯಾಕ್ಚರ್ಸು ಶಾಪ್ಗಾದ್ರೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಏನೇ ಡೀಟೇಲ್ಸ್ ಇದ್ರು ಸರ್ ಹತ್ರ ಕೇಳೋಣ, ಲೊಕೇಶನ್ನು, ಏನೇನು ಐಟಮ್ ಸಿಗುತ್ತೆ ಏನು ಅಂತ. ಸೊ ಈಗಾಗಲೇ ನಿಮಗೆ ಈ ಸರ್ದು ಮುಖ ಪರಿಚಯ ಇರ್ಬೋದು. ಸೊ ಆದರೂ ಕೂಡ ಅವ್ರ ಹತ್ರ ಒಂದು ಇಂಟ್ರೊಡಕ್ಷನ್ ಅನ್ನು ತಗೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಹೇಳಿ ಸರ್. ಮೇಡಮ್, ನಾವು ಸುಮಾರು ವಿಡಿಯೋ ಮಾಡಿದ್ದೀನಿ, ಮತ್ತೆ ಗೂಗಲ್ ಅಲ್ಲಿ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಸರ್ಚ್ ಮಾಡಿದ್ರೆ ಫ್ರಂಟ್ ಪೇಜಲ್ಲಿ ನಮ್ಮದೇ ಬರುತ್ತೆ. ಯಾಕಂದರೆ ನಮ್ಮದು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ಎಷ್ಟು ನಮ್ಮ ಕಸ್ಟಮರು ಸಪೋರ್ಟ್ ಇದೆ. ನನ್ನ ಕಸ್ಟಮರ್ ಇಸ್ ಗಾಡ್, ಕಸ್ಟಮರ್ಗೆ ಥ್ಯಾಂಕ್ ಯು ಹೇಳ್ತೀವಿ. ಎಷ್ಟೊಂದು ಕಸ್ಟಮರ್ ನಮ್ಗೆ ಲೈಕ್ ಮಾಡ್ತಾರೆ. ಬಟ್ ಇವತ್ತು ನಾವು ವಿಡಿಯೋ ಮಾಡೋ ಉದ್ದೇಶ ಏನಿದೆ ಅಂದರೆ, ಕಸ್ಟಮರ್ ನಮ್ಮ ಅಂಗಡಿಗೆ ಡೈರೆಕ್ಟ್ ಆಗಿ ಯಾರು ಬರ್ತಾರೆ ಅವ್ರಿಗೆ ಹೋಲ್ಸೇಲ್ ರೇಟಲ್ಲಿ ನಾವು ಡೀಟೇಲ್ ಕೊಡ್ತೀವಿ. ನಮ್ಮದು ಅಂಗಡಿ ಲೊಕೇಟ್ ಆಗಿರೋದು ಬಂದು ಇಲ್ಲಿ ನಗರಪೇಟೆ ಮೇನ್ ರೋಡ್ ಅಲ್ಲಿ ರಾಮ್ ಮೆಡಿಕಲ್ ಇದೆ, ಅದಕ್ಕೆ ಆಪೋಸಿಟ್ ನಮ್ಮದು ಅಂಗಡಿ ಇರೋದು. ನೀವು ಈ ಕಡೆ ಕಾರ್ಪೊರೇಷನ್ ಸರ್ಕಲ್ ಇಂದ ಟೌನ್ ಹಾಲ್ ಕಡೆಯಿಂದ ಬಂದ್ರೆ ಅಲ್ಲಿ ಧನಂರಾಯಣ ಸ್ವಾಮಿ ದೇವಸ್ಥಾನ, ಕರ್ಗ ದೇವಸ್ಥಾನ ಅಂತಾರೆ, ಆ ದೇವಸ್ಥಾನದಿಂದ ಬಂದ್ರೆ 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಆಪೋಸಿಟ್. ನೀವು ಈ ಕಡೆಯಿಂದ ಚಿಕ್ಕಪೇಟೆ ಕಡೆಯಿಂದ ಬಂದ್ರೆ ಅಲ್ಲಿ ರಾಜಾ ಮಾರ್ಕೆಟ್ ಇದೆ, ರಾಜಾ ಮಾರ್ಕೆಟ್ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಆಪೋಸಿಟ್ ನಮ್ಮ ಅಂಗಡಿ. ಈ ಮೆಟ್ರೋ ಸ್ಟೇಷನ್ ಬಂದ್ರೆ ಒಂದು 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ. ಈ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದ್ರೆ 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್, ಆರಾಮಾಗಿ ಬರ್ಬೋದು. ಬಟ್ ನಮ್ಮಲ್ಲಿ ಏನಿದೆ ಅಂದ್ರೆ, ನಾವು ಈ ವಿಡಿಯೋ ಈಗ ಹೊಸಗೆ ವಿಡಿಯೋ ಮಾಡೋದು ಉದ್ದೇಶ ಏನಿದೆ ಅಂದ್ರೆ, ನಿಮ್ಮಲ್ಲಿ ಕಸ್ಟಮರ್ ಹತ್ರ ಯಾವುದು ಹಳೆ ಪಾತ್ರೆ, ಹಿತ್ತಾಳೆ, ತಾಮ್ರ, ಕಂಚು ಯಾವ್ದು ಇದ್ರೆ ನಾವು ಅದನ್ನ ರಿಟರ್ನ್ ತಗೊಳ್ತೀವಿ. ಅದಕ್ಕೆ ಎಕ್ಸ್ಚೇಂಜ್ ಅಲ್ಲಿ ಬೇಕಾದ್ರೆ ಹೊಸ ಐಟಮ್ ತಗೋಬಹುದು, ಇಲ್ಲ ದುಡ್ಡು ಬೇಕಾದ್ರೆ ಕೊಡ್ತೀವಿ. ಅಮೌಂಟ್ ಕೂಡ ಕೊಡ್ತೀವಿ. ಸೆಕೆಂಡ್ ಏನಿದೆ ಅಂದ್ರೆ, ಕಸ್ಟಮರು ಮನೆಯಲ್ಲಿ ಯಾವ್ದು ಫಂಕ್ಷನ್ ಇರುತ್ತೆ, ಉಪನ್ಯಾಸ ಫಂಕ್ಷನ್ ಇರುತ್ತೆ, ಗೃಹ ಪ್ರವೇಶ ಇರುತ್ತೆ, ಯಾವ್ದೋ ಒಂದು ಫಂಕ್ಷನ್ ಇದ್ರೆ ಅವ್ರಿಗೆ ಟಾರ್ಗೆಟ್ ಇರುತ್ತೆ. ಒಂದು 250 ಜನ, 100 ಜನ, 50 ಜನ ಹತ್ರ ಬರ್ತಾರೆ. ಅವ್ರಿಗೆ ಕರೆಕ್ಟ್ ಆಗಿ ಟಾರ್ಗೆಟ್ ಸಿಗಲ್ಲ. ಅವಾಗ ನಾವು ಏನ್ ಫೆಸಿಲಿಟಿ ಕೊಡ್ತಾ ಇದ್ರೆ, ನಿಮ್ಗೆ 200 ಜನದ ಟಾರ್ಗೆಟ್ ಇದ್ರೆ ನೀವು 250 ಪೀಸ್ ತಗೊಂಡು ಹೋಗಿ, ಆಯ್ತಾ? ನಿಮಗೆ ಏನಾದ್ರೆ ಉಳಿದ್ರೆ ನಾವು ವಾಪಸ್ ಕೂಡ ತಗೊಳ್ತೀವಿ, ಅದಕ್ಕೆ ದುಡ್ಡು ಬೇಕಾದ್ರೆ ಕೊಡ್ತೀವಿ. ಇರಬೇಕು, ಹಂಗೆ ತಗೊಂಡ್ಬಂದ್ರೆ ನಾವು ವಾಪಸ್ ಕೊಡ್ತೀವಿ. ಅವ್ರು ಯೂಸ್ ಅದು ಮಾಡ್ಬೋದು, ಅವ್ರ ಫಂಕ್ಷನ್ ಮುಗಿದ ಮೇಲೆ ಅವ್ರು ವಾಪಸ್ ಕೂಡ ಕೊಡ್ಬೋದು. ಮತ್ತೆ ನಮ್ಮಲ್ಲಿ ಏನಿದೆ ಅಂದ್ರೆ ಮೇಡಮ್, ನಾವು ಮೇನ್ ಮಾಡೋದು ಕ್ವಾಲಿಟಿ ಪ್ರಾಡಕ್ಟ್ಸ್. ನೋಡಿ ಈ ತರ ಇಲ್ಲೆಲ್ಲ ಜ್ಯೋತಿ ಬ್ರ್ಯಾಂಡ್, ನಮ್ದು ಮೇನ್ ಇರೋದು ಬ್ರ್ಯಾಂಡ್ ಜ್ಯೋತಿ ಬ್ರ್ಯಾಂಡ್. ಕಸ್ಟಮರ್ ಎಲ್ಲಿ ಬೇಕಾದ್ರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲಿ ಬೇಕಾದ್ರೆ ನೋಡಿ ತಗೊಂಡ್ರು ಅವ್ರಿಗೆ ಜ್ಯೋತಿ ಬ್ರ್ಯಾಂಡ್ ಐಟಮ್ ಸಿಗುತ್ತೆ. ನಮ್ದು ಮೇನ್ ಇರೋದು ಹೋಲ್ಸೇಲ್. ನಾವು ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ 5 ಡಿಸ್ಟ್ರಿಕ್ಟ್ಗೆ ನಾವು ಎಲ್ಲ ಅಂಗಡಿಗೆ ಸಪ್ಲೈ ಮಾಡ್ತೀವಿ. ನಾವು ಡೈಲಿ ಸಪ್ಲೈ, ನಮ್ ಡೈಲಿ ಐಟಮ್ಸ್ ಹೋಗುತ್ತೆ. ಇದಕ್ಕೆ ನಾವು ಅಷ್ಟೊಂದು ಕ್ವಾಂಟಿಟಿ ಐಟಮ್ಸ್ ಇಟ್ಟಿದ್ದೀನಿ. ನಮ್ದು 2 ಅಂಗಡಿ ಇದೆ. ಒಂದು ಅಂಗಡಿ ವಿಗ್ರಹ ಅಂಗಡಿ ಇದೆ, ಅದರಲ್ಲಿ ಎಲ್ಲ 100 ಗ್ರಾಮ್ ಇಂದ ಹಿಡಿದು 150 kg ವರೆಗೂ ವಿಗ್ರಹ ವೆರೈಟೀಸ್ ಎಲ್ಲ ಸಿಗುತ್ತೆ. ಮತ್ತೆ ಈ ಅಂಗಡಿಯಲ್ಲಿ ನಮ್ದು ಕಿಚನ್ ವೇರ್ ಪ್ರಾಡಕ್ಟ್ಸ್, ಪೂಜಾ ರಿಲೇಟೆಡ್ ಐಟಮ್ಸ್, ಟೆಂಪಲ್ ಐಟಮ್ಸ್, ರಿಟರ್ನ್ ಗಿಫ್ಟ್ಸ್ ಐಟಮ್, ವೆಡ್ಡಿಂಗ್ ಗಿಫ್ಟ್ಸ್ ಐಟಮ್ಸ್, ಉಪನಯನ ಸಂಸ್ಕಾರಕ್ಕೆ ಐಟಮ್ಸ್, ಎಲ್ಲ ಐಟಮ್ಸ್ ಹಿತ್ತಾಳೆ ತಾಮ್ರದಲ್ಲಿ ನಮ್ಮಲ್ಲಿ ಸಿಗುತ್ತೆ. ನಾವು ಈಗ ಇಲ್ಲಿ 6 ಫ್ಲೋರ್ ಇದೆ. 6 ಫ್ಲೋರ್ ನಮ್ಮ ಹುಡುಗ ಬಂದು ನಿಮ್ಗೆ ಎಲ್ಲ ವೆರೈಟೀಸ್ ತೋರಿಸ್ತಾರೆ. ಎಲ್ಲ ಫ್ಲೋರ್ ಅಲ್ಲಿ ಒಂದೊಂದು ವೆರೈಟೀಸ್ ಇದೆ. ಒಂದ್ ಫ್ಲೋರ್ ಅಲ್ಲಿ ಕಿಚನ್ ವೇರ್ ಐಟಮ್ಸ್ ಇದೆ, ಒಂದ್ ಫ್ಲೋರ್ ಅಲ್ಲಿ ದೀಪ ಐಟಮ್ಸ್ ಇದೆ, ಸಣ್ಣ ದೀಪ ಇದೆ, ದೊಡ್ಡ ದೀಪ ಇದೆ, ಎಲ್ಲ ಐಟಮ್ಸ್ ಸಿಗುತ್ತೆ. ಮೇನ್ ಇರೋದು ಕ್ವಾಲಿಟಿ. ಇದು ಬ್ರಾಸು. ನಾವು ಕಸ್ಟಮರ್ಗೆ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ತೋರಿಸಿ ಇಲ್ಲ ಫೋಟೋ ಕಳಿಸಿ ನಾವು ವ್ಯಾಪಾರ ಮಾಡೋದಿಲ್ಲ. ಅದು ಒಂದು ಯಾಕಂತ ಹೇಳಿದ್ರೆ, ನಮ್ಮ ಹತ್ರ
ಆನ್ಲೈನ್ ಮಾಡೋರೆಲ್ಲ ತಗೊಂಡು ಹೋಗ್ತಾರೆ, ಅವರೆಲ್ಲ Quantity ಸರ್ವಿಸ್ ಜಾಸ್ತಿ ಕೊಡ್ತಾರೆ. ಇರುತ್ತೆ. ಅಲ್ಲ, ಅವರೆಲ್ಲ ಸರ್ವಿಸ್ ಕೊಡ್ತಾರೆ. ನಾವು ಅದೇ ಸರ್ವಿಸ್ ಕೊಟ್ರೆ ಕಸ್ಟಮರ್ಗೆ ನಮ್ ಆನ್ಲೈನ್ ಮಾಡೋರು ಕಸ್ಟಮರ್ಗೆ ಬೇಜಾರಾಗುತ್ತೆ. ಹೌದೌದು. ಅದಕ್ಕೆ ಕಸ್ಟಮರ್ ಡೈರೆಕ್ಟ್ ನಮ್ಮ ಅಂಗಡಿಗೆ ಯಾರು ಬರ್ತಾರೆ ಅವ್ರಿಗೆ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಡೀಟೇಲ್ ಕೊಡ್ತೀವಿ. Okay. ಬಂದು ನೋಡಿ ಒಂದ್ಸಲಿ ವಿಸಿಟ್ ಮಾಡಿದ್ರೆ ಎಲ್ಲ ಐಟಮ್ಸ್ ಗೊತ್ತಾಗುತ್ತೆ. ನೋಡಿ ಈ ತರ ಕ್ವಾಲಿಟೀಸ್ ನಿಮ್ಗೆ ಯಾರ ಹತ್ರ ಸಿಗಲ್ಲ. ಇಂತ ಸುಮಾರು ಐಟಮ್ಸ್ ನಮ್ಮ ಹತ್ರ ಇದೆ. ದೀಪ ಐಟಮ್ಸ್, ಗಿಫ್ಟ್ ಐಟಮ್ಸ್, ಎಲ್ಲ ಐಟಮ್ಸ್ ಸಿಗುತ್ತೆ. ಕಾಪರ್ ಐಟಮ್ಸ್ ನೋಡಿ ಮೇಡಮ್, ನಾವು ಒಂದ್ ಹೇಳ್ತೀನಿ, ಇದು ಪವಿತ್ರ ಐಟಮ್ಸ್. ಹಿತ್ತಾಳೆ ಮತ್ತೆ ತಾಮ್ರ ಪವಿತ್ರ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನಾವು ಪೂಜೆ ರೂಮ್ ಇರುತ್ತೆ ನಮ್ಮ ಮನೆಯಲ್ಲಿ, ಅಲ್ಲಿ ಎಲ್ಲ ನಾವು ಹಿತ್ತಾಳೆ ಮತ್ತೆ ತಾಮ್ರ ಐಟಮ್ಸ್ ಯೂಸ್ ಮಾಡ್ತೀವಿ. ಇಸ್ಟೀಲ್ ಐಟಮ್ ಯಾರು ಯೂಸ್ ಮಾಡಲ್ಲ, ಹೌದು. ಗೊತ್ತಲ್ವಾ? ಇದು ಯಾಕೆ ಯೂಸ್ ಮಾಡ್ತೇನೆ, ಪಾಸಿಟಿವಿಟಿ ಇರುತ್ತೆ. ಹೌದು. ಈ ಐಟಮ್ಸ್ ಎಲ್ಲಿ ಇರುತ್ತೆ ಅಲ್ಲಿ ಪಾಸಿಟಿವಿಟಿ ಇರುತ್ತೆ, ನೆಗೆಟಿವ್ ಎನರ್ಜಿ ಯಾವುದು ಇರೋದಿಲ್ಲ. ಹೌದು. ಅದಕ್ಕೆ ಇದಕ್ಕೆ ಹೇಳೋದು ಪವಿತ್ರ. ಮುಂಚೆ ಹಳೆ ಕಾಲದಲ್ಲಿ ನಾವೆಲ್ಲ ಅಡಿಗೆ ಮಾಡೋದು ಹಿತ್ತಾಳೆ ಸಾಮಾನಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ, ಮತ್ತೆ ಕಂಚಲ್ಲಿ ಊಟ ಮಾಡ್ತಾ ಇದೆ. ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ 45 ವರ್ಷ ಬಂದ್ರೆ ಎಲ್ಲ ಏನೇನೋ ಒಂದು ಕೈಲೇ ಬಂದಿರುತ್ತೆ, ಟ್ಯಾಬ್ಲೆಟ್ ತಗೊಳ್ಳೋದು ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಹೇಳೋದು ಏನಂದ್ರೆ, ನಾವು ಅಲ್ಲ ಹಳೆ ಕಾಲದಲ್ಲಿ ನಾವು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಆ ತರ ಅದು ಕಿಚನ್ ಸಾಮಾನು ಎಲ್ಲ ನಾನು ತಿರ್ಗಾ ಡೆವಲಪ್ ಮಾಡ್ತಿದ್ದೀನಿ. ನಾನು ಕಸ್ಟಮರ್ಗೆ ಹೇಳ್ತೇನೆ, ನೀವು ಇಂಥದ್ದು ನಿಮ್ ಕಿಚನ್ ಅಲ್ಲಿ ಯೂಸ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದು ಎಫೆಕ್ಟ್ ಆಗುತ್ತೆ ಅಂತೆ. ನೀವು ಒಂದ್ಸಲಿ ಇದರಲ್ಲಿ ಅಡುಗೆ ಮಾಡ್ಬಿಟ್ಟು ಕಂಚಲ್ಲಿ ಊಟ ಮಾಡಿದ್ರೆ ಸೆಕೆಂಡ್ ಡೇ ಅದ್ರದ್ದು ಎನರ್ಜಿ ಏನಿದೆ, ಅದ್ರದ್ದು ಪಾಸಿಟಿವ್ ಏನಿದೆ ನಿಮ್ಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಇಂಥ ಸಾಮಾನು ಇದ್ರೆ ನೆಗೆಟಿವಿಟಿ ಬರಲ್ಲ. ಹೆಲ್ತ್ ಬೆನಿಫಿಟ್ಸ್ ಗೆ ಈ ತರ ಐಟಮ್ಸ್ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ ಇಂಥ ಅದಕ್ಕೆ ಇದಕ್ಕೆ ಪವಿತ್ರ ಹೇಳೋದು. ಬಟ್ ಇದರಲ್ಲಿ ಕ್ವಾಲಿಟಿ ಇರುತ್ತೆ. ಕಸ್ಟಮರ್ಗೆ ಕ್ವಾಲಿಟಿ ಗೊತ್ತಾಗಬೇಕು. ಯಾಕಂದ್ರೆ ಈಗ ಇದೇ ದೀಪ ಸೇಮು ಎಕ್ಸಾಂಪಲ್ಗೋಸ್ಕರ, ಇದೇ ದೀಪ 2,000 ರೂಪಾಯಿ ಇದ್ರೆ ಅದನ್ನ ನಿಮಗೆ ನೀವು ಹೇಳ್ತೀರಾ ನನಗೆ 1,500 ರೂಪಾಯಿ ಬೇಕು, ಸೇಮ್ ದೀಪ, ಸೇಮ್ ಸೈಜು, ಸೇಮ್ ಐಟಮ್. ಅವಾಗ ಏನಾಗುತ್ತೆ, ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಚಿನ್ನ ಬೆಲೆ ಇದ್ದಂಗೆ ಐಟಮ್ಸ್. ಇದರಲ್ಲಿ ಇದು ಮೆಟಲ್ ಕಾಪರ್, ಬೇಸ್ ಮೆಟಲ್ ಕಾಪರ್ ಮತ್ತೆ ಜಿಂಕ್ ಮಿಕ್ಸ್ ಮಾಡಿದ್ರೆ ಹಿತ್ತಾಳೆ ಆಗುತ್ತೆ. ಆ ಜಿಂಕ್ 150 ರೂಪಾಯಿ ರೇಟ್ ಇದೆ, ಕಾಪರ್ ಬಂದ್ಬಿಟ್ಟು 800 ರೂಪಾಯಿ ಮೇಲೆ ರೇಟ್ ಇದೆ. ಅದನ್ನು ಮಿಕ್ಸ್ ಮಾಡಿದ್ರೆ ಹಿತ್ತಾಳೆ ತಯಾರಾಗುತ್ತೆ. 20% ಜಿಂಕು 80% ಕಾಪರ್ ಆಗಿದೆ, ಅದು ಒಳ್ಳೆ ಹಿತ್ತಾಳೆ. ಅದೇ ಜಿಂಕು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ ಅದ್ರದ್ದು ಕ್ವಾಲಿಟಿ ಕಡಿಮೆ ಆಗಿಬಿಟ್ಟಿದೆ, ಬಟ್ ಕಾಣೋದ್ರಲ್ಲಿ ಸೇಮ್ ಕಾಣುತ್ತೆ, ಸ್ವಲ್ಪ ಕಲರ್ ಮಾತ್ರ ವೇರಿಯಸ್ ಆಗುತ್ತೆ. ಅದಕ್ಕೆ ನಾವು ಕಸ್ಟಮರ್ಗೆ ಏನ್ ಹೇಳ್ತೀವಿ, ನೀವು ಡೈರೆಕ್ಟ್ ಆಗಿ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿಬಿಟ್ಟು ಐಟಮ್ ತಗೊಳ್ಳಿ. ಥ್ಯಾಂಕ್ ಯು. ಪ್ರೀಮಿಯಂ ಕ್ವಾಲಿಟಿ ಬೇಕಂದ್ರೆ ನಾವು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ಗೆ ಬರಲೇಬೇಕು. ಯೂನಿಕ್ ಐಟಮ್ಸ್, ಪ್ರೀಮಿಯಂ ಕ್ವಾಲಿಟಿ ಮತ್ತೆ ಹಿತ್ತಾಳೆ ತಾಮ್ರದಲ್ಲಿ ನೀವು ಯಾವ ಐಟಮ್ ನೋಡಿಲ್ಲ ಅನ್ನೋದು ಐಟಮ್ಸ್ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಪೂಜಾ ಐಟಮ್ಸ್ ಇರಲಿ, ಕಿಚನ್ ವೇರ್ ಐಟಮ್ಸ್ ಇರಲಿ, ಮತ್ತೆ 4,000+ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಓಕೆ. ಮತ್ತೆ ನಾನು ಒಂದ್ ಹೇಳ್ತೀನಿ, ನಾನು ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಕಸ್ಟಮರ್ ಇಸ್ ಗಾಡ್. ನಮ್ಮ ಕಸ್ಟಮರ್ ನಮ್ಮನ್ನು ಹುಡ್ಕೊಂಡು ಬರ್ತಾರಲ್ಲ, ಅದೇ ನಮ್ ಸಂತೋಷ. ಯಾಕಂದ್ರೆ ಜ್ಯೋತಿ ಒಂದು ಬ್ರಾಂಡ್ ಆಗಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಅಲ್ಲಿಂದ ಎಲ್ಲ ಕಸ್ಟಮರ್ ನಮ್ಮನ್ನ ಹುಡ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಕಸ್ಟಮರ್ ಇಸ್ ಗಾಡ್. ಅದಕ್ಕೆ ನಾನು ಹೇಳೋದು ಕಸ್ಟಮರ್, ಯಾಕಂದ್ರೆ ಕಸ್ಟಮರ್ದು ಆಶೀರ್ವಾದ ಇದೆ, ಅದಕ್ಕೆ ನಾವು ಈ ಲೆವೆಲ್ಗೆ ಬಂದಿದ್ದೇವೆ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, ನಮ್ದು ಒಂದು ಸೌಭಾಗ್ಯ ಇದೆ ನಮ್ಮ ಲೈಫ್ ಅಲ್ಲಿ. ನಮ್ದು ಮೇನ್ ಸೌಭಾಗ್ಯ ಏನಿದೆ ಅಂದ್ರೆ, ನೋಡಿ ಅಯೋಧ್ಯದಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಆಗಿದೆ. ಅದು ಎಲ್ಲರಿಗೂ ಗೊತ್ತಿದೆ, ಇಂಡಿಯಾದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ. ಇದು ನೋಡಿ, ಒಂದು ಶ್ರೀ ರಾಮ ಜನ್ಮ ಭೂಮಿ ಮಂದಿರ ಪ್ರಾಣ ಪ್ರತಿಷ್ಠೆ ಉತ್ಸವ ಮಂಡಲ 2024 ಅಯೋಧ್ಯ. ಈ ವಿಗ್ರಹನು ನಾವು 250 ಪೀಸು ಮಾಡಿ ಅಯೋಧ್ಯೆಗೆ ಪ್ರಾಣ ಪ್ರತಿಷ್ಠೆ ಉತ್ಸವದಲ್ಲಿ ಕೊಟ್ಟಿದ್ದೀನಿ. ಸೌತ್ ಇಂಡಿಯನ್ ಅಲ್ಲಿ ನೀವು ಒಬ್ಬರೇ ಮಾಡಿರೋದು? ಒಬ್ಬರೇ ಮಾಡಿದೆ. ಸೌತ್ ಇಂಡಿಯನ್ ಅಲ್ಲ, ಇಂಡಿಯಾದಲ್ಲಿ. ಅದು ಏನಾಗಿದೆ, ನನಗೆ ಒಂದು ಸೌಭಾಗ್ಯ. ಅದು ಯಾವ ಕಡೆಯಿಂದ ಸಿಕ್ಕಿದೆ, ಪೇಜಾವರ ಸ್ವಾಮಿ, ಉಡುಪಿ ಪೇಜಾವರ ಸ್ವಾಮೀಜಿ ಕಡೆಯಿಂದ ನಮಗೆ ಈ ಸೌಭಾಗ್ಯ ಸಿಗಿದೆ. ಅವ್ರ ಕಡೆಯಿಂದ ನನಗೆ ಆರ್ಡರ್ ಬಂದಿದೆ, ನಾವು ಇದನ್ನ ಮಾಡಿಕೊಟ್ಟಿದ್ದೀನಿ. ಅವ್ರ ಕಡೆಯಿಂದ ಅವರೆಲ್ಲ VIPs ಗೆ ಒಂದೊಂದು ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇಂಥ ಐಟಮ್ಸ್, ಇಂಥ ಸೌಭಾಗ್ಯ ನನ್ ಸಿಗಿದೆ. ಯಾಕಂದ್ರೆ ಆ ಜಾಗದಲ್ಲಿ ತುಂಬಾ ಜನ ಕೊಡೋರು ಇದ್ದಾರೆ, ಬಟ್ ಅವ್ರಿಗೆ ಈ ಸೌಭಾಗ್ಯ ಸಿಗ್ಲಿಲ್ಲ. ಅದು ಒಂದು ನಮ್ಮ ಪುಣ್ಯ ಮತ್ತೆ ಕಸ್ಟಮರ್ ಆಶೀರ್ವಾದ. ಯಾಕಂದ್ರೆ ಕಸ್ಟಮರ್ ನನ್ನನ್ನ ಅಷ್ಟು ಫೇಮಸ್ ಮಾಡಿದ್ದಾರೆ. ಅವ್ರು ಒಬ್ರು ನಮ್ಮ ಅಂಗಡಿಗೆ ಬರ್ತಾರೆ, ಅವ್ರು ಇನ್ನೊಬ್ರನ್ನ ಕಳಿಸ್ತಾರೆ. ಓ ಬಾ, ಇಷ್ಟು ದೊಡ್ಡ ಅಂಗಡಿಗೆ ಹೋಗಿದ್ದೀನಿ, ಎಷ್ಟೆಲ್ಲ ವೆರೈಟೀಸ್ ಇದೆ, ನೀವು ಅವ್ರ ಅಂಗಡಿಗೆ ಹೋಗಿ ಅಂತ ಅವ್ರು 4 ಜನ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಕಸ್ಟಮರ್ ಇಸ್ ಗಾಡ್. ನಮ್ಮ ಅಂಗಡಿಗೆ ಬಂದು ನೋಡಿ, ಐಟಮ್ ನೋಡಿ, ತುಂಬಾ ಐಟಮ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ಓಕೆ. ಮೊದಲಿಗೆ 6ನೇ ಫ್ಲೋರ್ಗಾದ್ರೆ ಬಂದಿದ್ದೀವಿ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಏನು ಎಲ್ಲ ತಾಮ್ರ, ಹಿತ್ತಾಳೆ ಐಟಮ್ಸು ಎಲ್ಲ ಕೂಡ ಇದು ಸ್ಯಾಂಪಲ್ಗೆ ಅಷ್ಟೇ ಇಟ್ಟಿರೋದು. ಸೊ ಡೀಟೇಲ್ ಅಲ್ಲ, ಸ್ಯಾಂಪಲ್ಗೆ ಅಷ್ಟೇ ಇಟ್ಟಿರೋದು. ಸೊ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಮಾತ್ರ ಕಲೆಕ್ಷನ್ಸ್ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಕಲೆಕ್ಷನ್ಸ್ ಕೂಡ ಹಾಕ್ತೀನಿ. ನೋಡಿ ಕಾಪರ್ಲೆ ಆಮೇಲೆ ಪ್ರತಿ ಒಂದು ಸೈಜು 5-6 ಸೈಜ್ ಸಿಕ್ಕತ್ತೆ. ಬರಾಸು, ಕಾಪರ್ ಎಲ್ಲ ಇದೆ ನೋಡಿ. ಅದು ಬರಾಸು. ಆಮೇಲೆ ಅದೆಲ್ಲ ರೌಂಡ್ ಹೆವಿ ಇರುದು, ಹೆವಿ ಸಿಲಿಂಡರ್. ಅದ್ರಲ್ಲೂ 5-6 ಸೈಜ್ ಬರುತ್ತೆ. ಬಕೆಟ್, ರೌಂಡ್ ಎಲ್ಲ. ಆಮೇಲೆ ಅದೇ ನೀರ್ ತುಂಬೋದು, ನೀರ್ ತುಂಬಿ ಹಿಡಿಬೇಕು. ಆಮೇಲೆ ಇದು ಬಿಂದಿಗೆ ಅದರಲ್ಲೂ 10 ಸೈಜ್ ಇದೆ ಟೋಟಲ್. ಆಮೇಲೆ ಫ್ಲೋರ್ ಬಾಸ್ಕೆಟ್
ನೋಡಿ ಫ್ಲವರ್ ಫ್ಲವರ್ ಬಾಸ್ಕೆಟ್ ಮಿನಿಮಮ್ 10 ಡಿಸೈನ್ ಇದೆ. ಇದೆಲ್ಲ ಕಾಪರ್ ಅಲ್ವಾ? ಬ್ರಾಸ್ ಹಿತ್ತಾಳೆ, ಬ್ರಾಸ್ ಬ್ರಾಸ್ ಹಿತ್ತಾಳೆ ನೋಡಿ. ಓಕೆ, ಈ ತರ ಫಿನಿಶಿಂಗ್ ಇರೋದು, ಅದೆಲ್ಲ ಲೋಟಸ್ ಇರೋದು, ಪಲೇನ್ ನೋಡಿ. ಆಮೇಲೆ ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ತಾರಲ್ಲ ಅದೇ ತಟ್ಟೆ ನೋಡಿ, ಅದೆಲ್ಲನೂ ಕೂಡ 5-6 ಸೈಜ್ ಇದೆ. ಅದೇ ಮರ ಅದೆಲ್ಲ ನೋಡಿ ಹಿತ್ತಾಳೆ ಎಲ್ಲ ಸೈಜ್ ಇದೆ ಟೋಟಲ್. ಆಮೇಲೆ ಕಳಸ ನೋಡಿ, ಡಿಸೈನ್ ಇರೋದು ಕಳಸ ನೋಡಿ, ಅದೆಲ್ಲ ಚೆನ್ನಾಗಿದೆ. 5-6 ಸೈಜ್ ಇದೆ. ಆಮೇಲೆ ಜ್ಯೋತಿ ಸ್ಟಿಕರ್ ಎಲ್ಲ ಡಿಸೈನ್. ಓಕೆ, ಎಲ್ಲ ಕೂಡ ಇವರೇ ಮ್ಯಾನುಫ್ಯಾಕ್ಚರ್ಸ್ ಆಗಿರೋದ್ರಿಂದ ನಿಮ್ಗೆ ಎಲ್ಲ ಕೂಡ ಹೋಲ್ಸೇಲ್ ರೇಟ್ ಅಲ್ಲೇ ಸಿಗತ್ತೆ ನೋಡಿ. ನೋಡಿ ಬೆನ್ಗೆಲ್ಲ ಡಿಸೈನ್ಸ್ ಓಕೆ, ಅದೆಲ್ಲ 3-4 ಸೈಜ್ ಇದೆ ಟೋಟಲ್. ಓಕೆ, ಅದೆಲ್ಲ ದೇವಸ್ಥಾನಕ್ಕೆ ಯೂಸ್ ಆಗೋದು ಐಟಮ್. ಓಕೆ ನೋಡಿ, ಇದೆಲ್ಲ ದೇವಸ್ಥಾನಕ್ಕೆ ಯೂಸ್ ಆಗುವಂತ ಐಟಮ್ಸ್. ಓಕೆ, ಅದೆಲ್ಲ 5-6. ಆಮೇಲೆ ಕಳಸ, ಕಾಪರ್ ಕಳಸ ನೋಡಿ. ಆ ಸೈಜ್ ಎಲ್ಲ ಒಂದೊಂದೇ ಒಟ್ಟಡಿಗೆ ತೋರಿಸ್ತಾ ಇದ್ದಾರೆ. ಡಿಫ್ರೆಂಟ್ ಸೈಜಸ್ ಇರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಾದ್ರೂ, ಎಷ್ಟು ಪೀಸ್ ಬೇಕಾದ್ರೂ, 1000, 2000, 10,000 ಎಷ್ಟು ಬೇಕಾದ್ರೂ ಪೀಸ್ಗಳು ನೀವು ತಗೊಂಡು ಹೋಗ್ಬೋದು. ಓಕೆ, ಅದೇ ಅಭಿಷೇಕ ಮಾಡೋದು ಧಾರೆ ಪಾತ್ರ, ಅದರಲ್ಲೂ 5-6 ಸೈಜ್ ಇದೆ ಟೋಟಲ್. ಓಕೆ, ಇದು ನೋಡಿ ನಿಮ್ಗೆ ಕಾಪರ್ ಅಲ್ಲೇ ನಿಮ್ಗೆ ಫ್ಲವರ್ ವಾಸ್ ಬೇಕು ಅಂದ್ರೆ ಬ್ರಾಸ್ ಅಲ್ಲಿ ನಿಮ್ಗೆ ಫ್ಲವರ್ ವಾಸ್ ಬೇಕು ಅಂದ್ರೆ ಕೂಡ ಇಲ್ಲಿ ಇದೆ ನೋಡಿ ಬ್ರಾಸು. ಸೊ ನೀವು ಆ ಮನೆಯನ್ನು ಅಲಂಕಾರ ಮಾಡಬೇಕು ಅಂದ್ರೆ ಕೂಡ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅಷ್ಟು ದೊಡ್ಡದಾಗಿದೆ. ಡಿಪೆಂಡ್ ಅಪಾನ್ ವೆಯ್ಟು ಅಥವಾ ಪೀಸ್ ಲೆಕ್ಕ ಆ ತರ ಯಾವ ತೂಕದ ಲೆಕ್ಕನೂ ಇದೆ ನೋಡಿ. ಇದೆಲ್ಲ ಹೂದಾನಿಗಳು ಅಥವಾ ಏನ್ ಪಾಟ್ಸ್ ಅಂತ ಹೇಳ್ತೀವಲ್ವಾ ಆ ತರದ್ದು, ಅದರಲ್ಲಿ ಸೈಜ್ ವೈಸ್ ನಿಮ್ಗೆ ಸಿಗತ್ತೆ. ಇಲ್ಲಿ ಕೂಡ ಅಷ್ಟೇ, ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಕೂಡ ಸಿಗುತ್ತೆ. ಇದು ಕೂಡ ಅಷ್ಟೇ, ನಿಮ್ಗೆ ಡೆಕೋರೇಷನ್ ಪರ್ಪಸ್ಗೆ ಏನು ಫಂಕ್ಷನ್ಗೆ ಯಾವುದಕ್ಕೆ ಬೇಕಾದ್ರೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ. ಸರ್ ಮೊದಲೇ ಹೇಳ್ದಂಗೆ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, 5-6 ಸೈಜಸ್ ಇರುತ್ತೆ. ಓಕೆ.